ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನೋಡಿ, ಕಿರಿಕ್ಸಾಲಿನ ಮೊದಲೇಕಿನ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ನೀರೆಲ್ಲ ಬಸ್ಕೊಂಡ ಮೇಲೆ ಈ ರೀತಿ ತಾಟಿಗೆ ಹಾಕ್ಕೊಂಡು ಇದನ್ನ ಕಟ್ ಹಾಕೊಂತೇನೆ. ನೋಡ್ರಿ, ಈಗ ಸಣ್ಣಗೆ ಕಟ್ ಮಾಡ್ಕೊಂಡು ರೆಡಿ ಮಾಡಕ್ಕೆ ಹೋಗ್ಬೇಕೈತಿ. ಒಂದು 2-3 ಸಲನ ಇದನ್ನು ತೊಳ್ಕೊಬೇಕಾಗತ್ತೆ ರೀ. ಸ್ವಲ್ಪ ಮಣ್ಣಿಗೆ ನೀರ್ತದಲ್ಲ, ಹೀಗಾಗಿ ಸೋಸಿದ ಮೇಲೆ 2-3 ಸಲ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚಲೋ ಹೊತ್ತಂದ್ರೆ ಒಂದು 2-3 ಸಲ ತೊಳ್ಕೊಂಡು ನೀರು ಬಸಿಯಾಕ ಬಿಟ್ಟು ಬಿಡ್ಬೇಕು ರೀ. ಒಂದು 2 ತಾಸು ನೀರು ಬಸಿದ ಮೇಲೆ ಎಲ್ಲ ಡ್ರೈ ಆಗಿರ್ತದಲ್ಲ, ಈ ರೀತಿ ನಮ್ಗೆ ಕಟ್ ಮಾಡ್ಕೊಳಕ್ಕೆ ಸರಿ ಆಕೈತೆ ನೋಡಿರಿ. ಇವಾಗ ನೋಡಿರಿ, ಕಟ್ ಮಾಡ್ಕೊಂಡದಾಯಿತು. ಈ ರೀತಿ ಬಂದೈತಿ. ನಾ 2 ಕಟ್ ತೊಗೊಂಡ್ರಿ ಇಲ್ಲಿ ಕಿರಿಕ್ಸಾಲಿ ಸೊಪ್ಪನ್ನು. ಈಗ ಎಲ್ಲನೂ ಕಟ್ ಮಾಡ್ಕೊಂಡಾಯ್ತು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡ್ರಿ. ಈಗ ನೋಡಿರಿ, ಒಂದು ಪಾತ್ರೆ ಇಟ್ಕೊಂಡು ಒಂದು 2-3 ಚಮಚ ನಾನು ಎಣ್ಣೆ ಹಾಕೊಂಡು ಈಗ ಆದಷ್ಟು ಸಣ್ಣ ಉರಿಯಾಗ ಇದನ್ನು ಪಲ್ಯ ಮಾಡ್ಬೇಕಾಗೈತೆ ರೀ. ಈಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು 1/4 ಚಮಚ ಸಾಸಿವೆ ಹಾಕ್ಕೋಬೇಕು ನೋಡಿರಿ. ಸಾಸಿವೆ ಸ್ವಲ್ಪ ಎಣ್ಣೆ ಒಳಗೆ ಚಟಪಟ ಅಂತ ಸಿಡಿದ ನಂತರ ಒಂದು ಅರ್ಧ ಚಮಚೆ ಜೀರಿಗೆನೂ ಕೂಡ ಹಾಕ್ಕೋಬೇಕಾಗೈತೆ ನೋಡಿರಿ. ಜೀರಿಗೆನೂ ಕೂಡ ಚಟಪಟ ಅಂತ ಸಿಡಿದ ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸುಲ್ಕೊಂಡು ಹಾಕ್ಕೋಬೇಕಾಗೈತೆ ರೀ. ಆಮೇಲೆ ಒಂದು 2-3 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೋಬೇಕಾಗೈತೆ ರೀ. ನೀಟಾಗಿ ಎಲ್ಲವನ್ನು ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗೈತೆ ರೀ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗೈತಿ. ಈ ರೀತಿ ನೋಡಿರಿ, ಆದಷ್ಟು ಸಣ್ಣ ನೂರಾಗ ಈ ರೀತಿ ಫ್ರೈ ಮಾಡ್ಕೋಬೇಕಾಗೈತೆ. ನಾವು ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಿದಷ್ಟು ಈ ಪಲ್ಯ ರುಚಿ ಬರ್ತೈತೆ ನೋಡಿರಿ. ಹೀಗಾಗಿ ನಾನು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನೇ ನಾನು ಈ ರೀತಿ ಸುಲ್ಕೊಂಡು ಹಾಕ್ಕೊಂಡಿದ್ದು ನೋಡಿರಿ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊತೇನೆ ನೋಡಿರಿ. ಉಳ್ಳಾಗಡ್ಡಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ಉಪ್ಪನ್ನು ಆದಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಸೊಪ್ಪಿನ ಪ್ರಮಾಣ ಮಾಡಿದ ಮೇಲೆ ಸ್ವಲ್ಪ ಹಾಕೋದಲ್ಲ, ಹೀಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗೈತಿ. ಈಗ ಒಂದು ಉಳ್ಳಾಗಡ್ಡಿ, ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಹಾಕಿ ಉಪ್ಪು ಹಾಕಿ ಅದನ್ನು ಚಲೋ ಹೊತ್ತಂಗೆ ಸಾಫ್ಟ್ ಆಗೋ ತನಕನೂ ಸ್ವಲ್ಪ ಫ್ರೈ ಮಾಡ್ಕೊತೇನೆ ನೋಡಿರಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿಯನ್ನು. ಈಗ ಉಳ್ಳಾಗಡ್ಡಿ ಚಲೋ ಹೊತ್ತಂಗೆ ಫ್ರೈ ಆಯ್ತು ನೋಡಿರಿ. ಇವಾಗ ಒಂದು 1/4 ಚಮಚ ನಾನು ಅರಿಶಿನ ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಅರಿಶಿನ ಹಾಕಿದ ಮೇಲೆ ಅರಿಶಿನದ ಹಸಿ ಸ್ಮೆಲ್ ಹೋಗ್ಬೇಕದು, ಅಲ್ಲಿ ತನಕನೂ ನಾನು ಸಣ್ಣ ನೂರಾಗ ಇದನ್ನ ಫ್ರೈ ಮಾಡ್ಕೊತೇನೆ ನೋಡಿರಿ. ಇವಾಗ ಉಳ್ಳಾಗಡ್ಡಿನ ಇವಾಗ ಸೊಪ್ಪು ಹಾಕ್ಕೊತೇನೆ ನೋಡಿರಿ. ಈಗ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಒಂದು 2 ಸೀಡು ತೊಗೊಂಡೇನಿ ರೀ ನಾನು. ಈಗ ಎಲ್ಲವನ್ನು ಹಾಕ್ಕೊಂಡ್ಬಿಡ್ತೇನೆ ರೀ ನಾನು. ಕಿರಿಕ್ಸಾಲಿ ಸೊಪ್ಪನ್ನು ಎಲ್ಲವನ್ನು ಹಾಕ್ಕೊತೇನೆ. ಹಾಕ್ಕೊಂಡು ಇದನ್ನು ಚಲೋ ಹೊತ್ತಂಗನ ಇದನ್ನ ಬೇಯಿಸ್ಕೊಂಡ್ಬಿಡ್ತೇನೆ ರೀ. ಇವಾಗ ನೋಡ್ರಿ, ಈಗ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ನಾನು ಈಗ ಈ ರೀತಿ ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಸ್ವಲ್ಪ ಬಿಟ್ಬಿಡೋಣ್ರಿ. ಇದನ್ನ 1 ನಿಮಿಷ ಈ ರೀತಿ ಬಿಟ್ಟರೆ ತಾನದ ಹೋಗೋಕೆ ಸ್ವಲ್ಪ ಬೆಂದು ಬಿಡ್ತೈತೆ ರೀ ಅದು. ಆಮೇಲೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗೈತೆ ರೀ. ನೋಡಿರಿ, ಸ್ವಲ್ಪ ಉಗಾದಾಗ ಬೀಸ್ಕೊಂಡಿದ್ದು ನಾನು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇದೇ ರೀತಿ. ಆದಷ್ಟು ಸಣ್ಣ ಉರಿಯಾಗ ಇದು ಮಾಡ್ಬೇಕಾಗತ್ತೆ ರೀ, ಇಲ್ಲಿಕ ಹೊತ್ತು ಚಾನ್ಸಸ್ ಇರ್ತೈತಿ. ಈಗ ನೋಡಿರಿ, ಮಿಕ್ಸ್ ಮಾಡಿಕೊಂಡು ಚಲೋ ಹೊತ್ತಂಗನ ಫ್ರೈ ಮಾಡ್ಕೊಂಬಿಡೋಣ್ರಿ ಈ ಸೊಪ್ಪನ್ನು. ಈ ಸೊಪ್ಪು ಇಂಕ್ರು ನೋಡಿ, ಜೋಳದ ರೊಟ್ಟಿಗೆ ಇಂಕ್ರು ಹೇಳಿ ಮಾಡಿಸೋದಂತ ಸೊಪ್ಪಿನ ಪಲ್ಯ ನೋಡಿರಿ. ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಕೈತೆ ರೀ ಇದು. 2 ರೊಟ್ಟಿ ತಿನ್ನೋರು ಕೂಡ 4 ರೊಟ್ಟಿ ತಿಂತಾರೆ ನೋಡಿರಿ. ಅಷ್ಟು ಟೇಸ್ಟಿ ಅಂದ್ರೆ ಅಷ್ಟು ಟೇಸ್ಟಿ ಆಕೈತೆ ಇದು ಕಿರಿಕ್ಸಾಲಿ ಪಲ್ಯ. ನೀವು ಕೂಡ ನಾ ಯಾವ ರೀತಿ ಮಾಡಿಲ್ಲ ಆ ರೀತಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಿದೆ, ನಾ ಯಾವ ರೀತಿ ಮಾಡಿಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾ ಸಿಂಪಲ್ಲಾಗಿ ತೋರಿಸಿ ನಾನು. ಭಾಳ ಟೇಸ್ಟಿಯಾಗಿನೂ ಬರುತ್ತೆ, ಭಾಳ ಸಿಂಪಲ್ಲಾಗಿ ಐತಿ ಮತ್ತು ಭಾಳ ಬೇಗನೆ ಹಾಕೈತೆ ರೀ ಇದು. ರೊಟ್ಟಿಗೆ ಅಂಕರು ಹೇಳಿ ಮಾಡಿಸೋದಂತ ಪಲ್ಯ ನೋಡಿರಿ. ನೋಡಿರಿ, ಎಲ್ಲ ಹಾಕಿದ ಮೇಲೆ ಒಮ್ಮೆ ಚಲೋ ಹೊತ್ತಂಗನ ಇದನ್ನು ಸಣ್ಣ ನೂರಾಗ ಇದೇ ರೀತಿ ತಿರುಗ್ಕೊಂತನ ಇದನ್ನು ಬೇಯಿಸ್ಕೋಬೇಕಾಗತ್ತೆ ರೀ ನಾವು. ನೋಡಿರಿ, ಹಾಕಿದಾಗ ತುಂಬ ಇತ್ತದು. ನೋಡಿರಿ, ಸ್ವಲ್ಪ ಆಗಿಬಿಡ್ತದು. ಈ ಸೊಪ್ಪಿನ ಪಲ್ಯ ಇಷ್ಟೇ ರೀ, ಎಷ್ಟು ಸೊಪ್ಪು ಹಾಕಿದ್ರೂ ಸ್ವಲ್ಪ ಬೇಯಿಸ್ಕೊಂಡ್ಮ್ಯಾಗ ಸ್ವಲ್ಪ ಆಗಿಬಿಡ್ತೈತೆ ರೀ ಅದು. ನೋಡಿರಿ, ಚಲೋ ಹೊತ್ತಂಗೆ ಆದಷ್ಟು ಇದನ್ನ ಸಣ್ಣ ನೂರಿಯಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ನಾವು. ನೋಡಿರಿ, ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನೊಂದು ಸಲ ಇದನ್ನ ಪ್ಲೇಟ್ ಮುಚ್ಚಿ ಮತ್ತೆ ಹೋಗಾದಾಗ ಬೇಯಿಸ್ಕೊಂಬಿಡೋಣ. ಇದೇ ರೀತಿನ ಒಂದು 2 ಸಲ ಮಾಡ್ಬೇಕಾಗತ್ತೆ ರೀ. ನೋಡಿ, ಚಲೋ ಹೊತ್ತಂಗೆ ಹೋಗಾದಾಗ ಬೆಂದಿತ್ತದು. ಹೋಗಾದಾಗ ಬೇಯಿಸ್ಬೇಕು ರೀ ಇದನ್ನ ನೀರು ಹಾಕೋಕೆ ಹೋಗ್ಬಾರ್ದು. ನೋಡಿ, ಹೋಗಾದಾಗನ ನಾನು ಬೇಯಿಸ್ಕೊಂಡ್ಬಿಟ್ಟೇನಿ. ಈ ರೀತಿ ಬಂದೈತೆ ನೋಡಿರಿ. ಇಷ್ಟು ಸ್ವಲ್ಪ ಆಗಿಬಿಟ್ಟೈತೆ ಅದು. 2 ಸೀಡ್ ಹಾಕಿದ್ದು ಕೂಡ ಇಷ್ಟು ಸ್ವಲ್ಪ ಆಗಿಬಿಟ್ಟೈತೆ ಅದು. ನೋಡಿ, ತೋರ್ಸಾಕೊಂತೀನಲ್ಲ, ರೆಡಿ ಆಯ್ತು ನೋಡಿರಿ ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು. ರೊಟ್ಟಿಗಿಂಕ್ರು ಸೂಪರ್ ಅದು ಕಾಂಬಿನೇಷನ್. ಇದು ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಕೈತಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಅಷ್ಟು ಟೇಸ್ಟಿ ಆಗೈತಿ. ಈಗ ಪ್ಲೇಟಿಗೆ ಕೂಡ ಸರ್ವ್ ಮಾಡಿಬಿಟ್ಟು ನೋಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ.